ಮೂವಿ ಹೆಸರು ದಿ ಗೋಟ್ ಲೈಫ್, ಸಮಥಿಂಗ್ ಲೈಕ್ ಆಡುಗಳ ಜೊತೆಯ ಜೀವನ ಅಂತ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಜೀಮ್ ಮುಹಮ್ಮದ್ ಅಂಡ್ ಹಕೀಮ್ ಅಂತ ಇಬ್ಬರು ವ್ಯಕ್ತಿಗಳು ಕೇರಳದಿಂದ ಸೌದಿ ಅರೇಬಿಯಾಗೆ ಹೋಗಿದ್ದಾರೆ. ಇವರು ಅಲ್ಲಿಗೆ ಯಾವುದೋ ಕಂಪನಿಯಲ್ಲಿ ಹೆಲ್ಪರ್ಸ್ ಕೆಲಸಕ್ಕೋಸ್ಕರ ಹೋಗಿದ್ದಾರೆ. ಏರ್ಪೋರ್ಟ್ ನಲ್ಲಿ ಸ್ಪಾನ್ಸರ್ಸ್ ಗಳಿಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಸ್ಪಾನ್ಸರ್ಸ್ ಗಳನ್ನ ಅರೇಬಿಕ್ ನಲ್ಲಿ ಕಫೀಲ್ ಅಂತ ಕರೀತಾರಂತೆ. ಸೊ ಅವರು ಬಂದು ಇವರನ್ನ ಕಂಪನಿ ಕೆಲಸಕ್ಕೋಸ್ಕರ ಕರ್ಕೊಂಡು ಹೋಗ್ಬೇಕು. ಇವ್ರಿಗೆ AC ಮನೆ ಕೊಡ್ತೀವಿ, ಕಂಪನಿಯಲ್ಲಿ ಕೆಲಸ ಕೊಡ್ತೀವಿ ಅಂತ ಸೌದಿ ಅರೇಬಿಯಾದು ವೀಸಾ ಕೊಟ್ಟು ಕರ್ಕೊಂಡೋಗಿದ್ದಾರೆ. ಇವರು ಹೋಗಿದ್ದು ಶುಕ್ರವಾರ ರಜಾ ಸೌದಿ ಅರೇಬಿಯಾದಲ್ಲಿ. ಈ ಕಾರಣದಿಂದ ಕಫೀಲ್ ಬಂದಿಲ್ಲ. ಕಂಪನಿ ಫೋನ್ ನಂಬರ್ ಕೂಡ ರೀಚ್ ಆಗ್ತಿಲ್ಲ. ಸೊ ಇವರು ಏರ್ಪೋರ್ಟ್ ನಲ್ಲೇ ವೇಟ್ ಮಾಡ್ತಿದ್ದಾರೆ, ಈಗ ಬರಬಹುದು ಆಗ ಬರಬಹುದು ಅಂತ. ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾರೆ, ಅಬ್ದುಲ್ಲಾ ಅನ್ನುವರನ್ನ ಹುಡ್ಕೊಂಡು. ಇವರೇ ನಮ್ ಕಫೀಲ್ ಇರ್ಬೋದು ಅಂತ ಹಕೀಮ್ ಮತ್ತೆ ಮುಜೀಬ್ ಅವರನ್ನ ಅಪ್ರೋಚ್ ಮಾಡ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಪ್ರಾಬ್ಲಮ್. ಅವರಿಗೆ ಅರೇಬಿಕ್ ಬರ್ತಿದೆ, ಇವ್ರಿಗೆ ಮಲಯಾಳಂ ಸ್ವಲ್ಪ ಇಂಗ್ಲಿಷ್ ಬರ್ತಿದೆ. ಅವ್ರು ಹೇಳೋದು ಇವ್ರಿಗೆ ಅರ್ಥ ಆಗಲ್ಲ, ಇವ್ರು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಇನ್ನು ಆ ಅರೇಬಿಕ್ ಕಫೀಲ್ ಅಂತೂ ಜೋರ್ ವಾಯ್ಸ್ ನಲ್ಲಿ ಮಾತಾಡ್ತಿದ್ದಾರೆ. ಅರೇಬಿಕ್ ನಲ್ಲಿ ಬೈತಿದ್ದಾರೆ, ನಾನು ಹೇಳೋದು ಅರ್ಥ ಆಗ್ತಿಲ್ವಾ, ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ. ಸರಿ ಅಷ್ಟು ಹೇಳ್ಬಿಟ್ಟು ಅವರು ಆ ಕಡೆ ಹೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ವಾಪಸ್ ಬರ್ತಾರೆ. ಇವರಿಬ್ಬರ ಪಾಸ್ಪೋರ್ಟ್ ಅನ್ನ ತಗೊಂಡು ಬನ್ನಿ ನಿಮ್ಮನ್ನ ಕೆಲ್ಸಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಇಬ್ರನ್ನು ಮೇಕೆ ತುಂಬೋ ಗಾಡಿನಲ್ಲಿ ತುಂಬಿಕೊಳ್ತಾರೆ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾರೆ. ಇವ್ರಿಗೆ ಆಶ್ಚರ್ಯ, ನಮ್ಮನ್ನ ಯಾಕೆ ಮೇಕೆ ಗಾಡಿನಲ್ಲಿ ತುಂಬವ್ರೆ? ಏರ್ಪೋರ್ಟ್ ನಲ್ಲಿಂದ ಹೊರಟ ಮಿಕ್ಕವರನ್ನೆಲ್ಲ AC ಗಾಡಿನಲ್ಲಿ ತಗೊಂಡೋದ್ರು. ಎನಿಹೌ ಏರ್ಪೋರ್ಟ್ ನಿಂದ ಹೊರಗಡೆ ಬಂದ ಮೇಲೆ ಆ ರೋಡು, ಟನಲ್ಸ್ ಎಲ್ಲವನ್ನ ನೋಡಿ ದಿಗ್ಭ್ರಮಿತರಾಗ್ಬಿಡ್ತಾರೆ. ಎಷ್ಟೊಂದು ರಿಚ್ ಅಪ್ ಈ ಕಂಟ್ರಿ ಅಂತ. ಆ ವ್ಯಕ್ತಿ ಈಗ ಡ್ರೈವಿಂಗ್ ಅನ್ನ ಮುಂದುವರಿಸ್ತಿರ್ತಾರೆ. ಇಂಡಿಯಾದಿಂದ ಬಂದು ತುಂಬಾ ದಿನ ಆಯ್ತು, ಮನೆ ಕಡೆ ಫೋನ್ ಮಾಡ್ಬೇಕು ಅಂತ ಇವರು ಆ ವ್ಯಕ್ತಿಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಕಾರನ್ನ ಸೈಡ್ಗೆ ಹಾಕಿ ಫೋನ್ ಮಾಡ್ಬೇಕು ಪಬ್ಲಿಕ್ ಬೂತ್ ಹತ್ರ ಅಂತ. ಬಟ್ ಅವ ಇದ್ ಯಾವ್ದಕ್ಕೂ ಕೇರ್ ಮಾಡೋದಿಲ್ಲ. ಒಂದಷ್ಟು ಹೊತ್ತು ಕಂಟಿನ್ಯೂಸ್ ಡ್ರೈವಿಂಗ್ ನ ನಂತರ ಯಾವುದೋ ಒಂದು ಮರುಭೂಮಿಯ ಮಧ್ಯದಲ್ಲಿರುವ ಕುರಿ ಶೆಡ್ಗೆ ತಗೊಂಡೋಗಿ ಹಕೀಮ್ ನ ಬಿಟ್ಬಿಡ್ತಾನೆ. ಮುಜೀಬ್ ಕೂಡ ಹಕೀಮ್ ಜೊತೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಬಟ್ ಮುಜೀಬ್ಗೆ ಹೇಳ್ತಾರೆ, ನೋ ನೀನ್ ಹೋಗಂಗಿಲ್ಲ, ನಿನ್ ಕೆಲ್ಸ ಬೇರೆ ಕಡೆ ಇರೋದು ಅಂತ. ಹಕೀಮ್ ಅತೀವ ಬೇಜಾರಾಗ್ತಾರೆ. ಮುಜೀಬ್ ನೀನ್ ಇಲ್ದಲೆ ನಾನ್ ಹೆಂಗಿರ್ಲಿ ಅಂತ. ಮುಜೀಬ್ ಹಕೀಮ್ ನ ಸಮಾಧಾನ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಆಗ ಕಫೀಲ್ ಮುಜೀಬ್ಗೆ ಹೊಡಿತಾ ಚಾಟಿನಲ್ಲಿ, ನಡಿ ನೀನ್ ಕೆಲ್ಸದ ಏರಿಯಾಗೆ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಇದಾದ್ಮೇಲೆ ಇನ್ನೊಂದಷ್ಟು ಡ್ರೈವಿಂಗ್ ನ ನಂತರ ಮತ್ತೊಂದು ಕುರಿ ಶೆಡ್ ಸಿಗತ್ತೆ. ಅಲ್ಲಿ ಮತ್ತೊಬ್ಬ ವ್ಯಕ್ತಿಯ ಬಳಿಗೆ ಮುಜೀಬ್ ಅನ್ನ ಬಿಟ್ಬಿಟ್ಟು ಆ ಕಫೀಲ್ ವಾಪಸ್ ಹೋಗ್ತಾರೆ ಕಾರ್ನಲ್ಲಿ. ಮುಜೀಬ್ ಪರಿಯಾಗಿ ಕೇಳ್ಕೊಂತಾರೆ, ನಾನು ಫೋನ್ ಮಾಡ್ಬೇಕು, ನಾನು ವಾಪಸ್ ಕರ್ಕೊಂಡು ಹೋಗ್ಬಿಡಿ ಏರ್ಪೋರ್ಟ್ ಹತ್ರ, ನಾನು ವಾಪಸ್ ನಮ್ಮ ಮನೆಗೆ ಹೋಗ್ಬಿಡ್ತೀನಿ ಅಂತ. ಬಟ್ ಅವ್ರು ಯಾರು ಕೇಳೋದಿಲ್ಲ. ಬೇಸಿಕಲಿ ಮುಜೀಬ್ ಅಂಡ್ ಹಕೀಮ್ ಇಲ್ಲಿಗೆ ಕಂಪ್ನಿ ಕೆಲ್ಸದ ಮೇಲೆ ಬಂದಿರೋದು. ಈಗ ನೋಡಿದ್ರೆ ಇವರು ಮರುಭೂಮಿ ಮಧ್ಯ ಕರ್ಕೊಂಡ್ ಬಂದ್ಬಿಟ್ರಲ್ಲ, ಅದಕ್ಕೆ ಅವರಿಬ್ರಿಗೂ ಗಾಬರಿ ಆಗಿದೆ. ಸರಿ, ಈಗ ಮುಜೀಬ್ ಬರ್ತಾರೆ. ಆಲ್ರೆಡಿ ಮಧ್ಯರಾತ್ರಿ ಆಗಿದೆ, ತುಂಬಾ ಬಾಯಾರಿಕೆ ಆಗಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ಅದೇ ಟೆಂಟ್ ನಲ್ಲಿ ಭಾರತೀಯ ಮೂಲದ ಮತ್ತೊಬ್ಬ ವ್ಯಕ್ತಿ ಗಡ್ಡ ಬಿಟ್ಕೊಂಡು ಕೃಷ ಶರೀರ ಹೊತ್ತು ಕುರಿಗಳನ್ನೆಲ್ಲ ಕಾಯ್ತಿರ್ತಾರೆ. ಅವರನ್ನ ಮುಜೀಬ್ ಭೇಟಿ ಮಾಡ್ತಾರೆ. ಬಟ್ ಮುಜೀಬ್ ಭಾಷೆನೂ ಆ ಕೃಷ ವ್ಯಕ್ತಿಯ ಭಾಷೆನೂ ಒಬ್ರಿಗೊಬ್ರಿಗೆ ಗೊತ್ತಾಗ್ತಿಲ್ಲ. ಎನಿವೆ ಆ ವ್ಯಕ್ತಿಯನ್ನ ಮುಜೀಬ್ ನೀರ್ ಕೇಳ್ತಾರೆ. ಆ ವ್ಯಕ್ತಿ ನೀರೆಲ್ಲಿದೆ ಅಂತ ತೋರಿಸ್ತಾರೆ. ಇದಾದ್ಮೇಲೆ ಎಲ್ ಬೇಕೋ ಅಲ್ಲಿ ಮಲ್ಕೋ ಅಂತ ವ್ಯಕ್ತಿ ಹೇಳ್ತಾರೆ. ಇವ್ರು ಹೋಗಿ ಟೆಂಟ್ ನ ಒಳಗಡೆ ಮಲ್ಕೊಂತಾರೆ. ಮಲ್ಕೊಂಡಿದ ತಕ್ಷಣ ಇವ್ರಿಗೆ ನೆನಪಾಗತ್ತೆ ತಾನು ಹೇಗೆ ಸೌದಿ ಅರೇಬಿಯಾಗೆ ಬಂದೆ ಅಂತ. ಇವರು ಕೇರಳದಲ್ಲಿ ಮರಳು ತುಂಬೋ ಕೆಲಸ ಮಾಡ್ತಿರ್ತಾರೆ. ಗಲ್ಫ್ ಕಂಟ್ರೀಸ್ ನಲ್ಲಿ ತುಂಬಾ ಹೆಚ್ಚು ಸ್ಯಾಲರಿ ಕೊಡ್ತಾರೆ ಅಂತ ಇವ್ರಿಗೆ ಗೊತ್ತಾಗತ್ತೆ. ಇವರ ಫ್ರೆಂಡ್ ಹೇಳ್ತಾರೆ, ನೀನು 30,000 ಕೊಟ್ರೆ ಸೌದಿ ಅರೇಬಿಯಾದು ವೀಸಾ ಸಿಗತ್ತೆ, ಕಂಪನೀಸ್ ಗಳಲ್ಲಿ ನೀನು ಹೆಲ್ಪರ್ ಆಗಿ ಕೆಲಸ ಮಾಡಬಹುದು, ಒಳ್ಳೆ ಸ್ಯಾಲರಿ ಸಿಗತ್ತೆ ಅಂತ. ಸೊ ಇವರು ಮನೆ ಅಡ ಇಟ್ಟು 30,000 ಕೊಟ್ಟು ವೀಸಾ ಪಾಸ್ಪೋರ್ಟ್ ಅರೇಂಜ್ ಮಾಡ್ಕೊಳ್ತಾರೆ. ಇನ್ನು ಇವ್ರ ಮನೆಯಲ್ಲಿ ಹೆಂಡತಿ ಅಮ್ಮ ಇರ್ತಾರೆ. ಹೆಂಡತಿ ಗಂಡ ಸೌದಿ ಅರೇಬಿಯಾಗೆ ಹೋಗಿದ್ದಾರೆ ಅಂತ ಒಳ್ಳೆ ಉಪ್ಪಿನಕಾಯಿ ಹಾಕಿ ಸೌದಿ ಅರೇಬಿಯಾಗೆ ಕಳಿಸಿರ್ತಾರೆ ಒಂದು ಬಾಟಲ್ ನಲ್ಲಿ. ಆ ಉಪ್ಪಿನಕಾಯಿಯನ್ನ ಇವರು ತಮ್ಮ ಕಿಟ್ ಬ್ಯಾಗ್ ನಲ್ಲಿ ಯಾವಾಗ್ಲೂ ಇಟ್ಕೊಂಡಿರ್ತಾರೆ. ಈಗ ಇದನ್ನ ಮಲ್ಕೊಂಡಿರುವ ಮುಜೀಬ್ ನೆನೆಸ್ಕೊಳ್ತಿದ್ದಾರೆ. ಆಗ ಟೆಂಟ್ ನ ಮಾಲೀಕ ಬಂದು ಜೋರಾಗಿ ಹೊಡೆದು ಇವರನ್ನ ಎಬ್ರಿಸ್ಬಿಡ್ತಾರೆ. ನಾನ್ ಟೆಂಟ್ ಒಳಗಡೆ ಬಂದ್ ಮಲ್ಗಿದ್ಯಾ, ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ ನಿನ್ಗೆ ಅಂತ. ಸೊ ಇವರು ಎದ್ದು ಟೆಂಟ್ ನಿಂದ ಹೊರಗಡೆ ಹೋಗಿ ಆ ಚಳಿಯಲ್ಲಿ ಮಧ್ಯರಾತ್ರಿಯಲ್ಲಿ ಗೂಡ್ರಿಸ್ಕೊಂಡು ಮಲ್ಕೊಂತಾರೆ. ನೆಕ್ಸ್ಟ್ ಮಾರ್ನಿಂಗು ಕುರಿಗಳೆಲ್ಲ ಕೂಗ್ತಿವೆ. ಆಗ ಇವ್ರಿಗೆ ಎಚ್ಚರ ಆಗತ್ತೆ. ಎದ್ದ ಮೇಲೆ ಆ ಕೃಷ ವ್ಯಕ್ತಿ ಕುರಿ ಹಾಲ್ ಕರೀತಿದ್ದಾರೆ. ಆ ಹಾಲನ್ನ ತಗೊಂಡೋಗಿ ಟೆಂಟ್ ಒಳಗಡೆ ಮಲ್ಗಿರುವ ಮಾಲೀಕನಿಗೆ ಕೊಡು ಅಂತ ಹೇಳಿ ಕಳಿಸ್ತಾರೆ. ಬಟ್ ಇವರು ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ. ಆ ಹಾಲನ್ನ ನನಗ್ ಕುಡಿಯೋ ಕೊಟ್ಟವ್ರೆ ಅಂತ. ಸೊ ಇವರೇ ಕುಡಿದ್ ಬಿಡ್ತಾರೆ. ಆಗ ಆ ವ್ಯಕ್ತಿ ಬೈತಾ, ಅಯ್ಯೋ ಅವನೇನಾದ್ರೂ ಆ ಕಫೀಲ ನೋಡಿದ್ರೆ ಇನ್ನೇನ್ ಸಾಯಿಸ್ಬಿಡ್ತಾನ ಅಷ್ಟೇ ಅಂತ ಹೇಳಿ ಮತ್ತೊಂದಷ್ಟು ಹಾಲನ್ನ ತುಂಬಿಸಿ ಹೋಗಿ ಒಳಗಡೆ ಇರೋ ಕಫೀಲು ಕುಡು ಅಂತ ಹೇಳಿ ಕಳಿಸ್ತಾರೆ. ಆ ಕಫೀಲ ಹಾಲ್ ತಗೊಂಡ್ ಚೆನ್ನಾಗಿ ಗಟ್ಟ ಅಂತ ಕುಡಿತಾನೆ. ಕುಡ್ದಾದ್ಮೇಲೆ ಮುಜೀಬ್ಗೆ ಆ ವ್ಯಕ್ತಿ ಹೇಳ್ತಾರೆ, ಹೋಗಿ ಆ ಹೊರಗಡೆ ಕೂತಿರೋ ವ್ಯಕ್ತಿಯ ಬಳಿ ಏನೇನ್ ಕೆಲಸ ಮಾಡ್ಬೇಕು ಅದನ್ನೆಲ್ಲ ಕಲ್ತ್ಕೋ ಹೋಗು ಅಂತ. ಬಟ್ ಮುಜೀಬ್ ಹೇಳ್ತಾರೆ, ನಾನು ವಾಪಸ್ ಊರಿಗೆ ಹೋಗ್ಬಿಡ್ತೀನಿ, ಪ್ಲೀಸ್ ನನ್ನ ಬಿಟ್ಬಿಡಿ, ನಾನು ಕಂಪ್ನಿ ಕೆಲ್ಸಕ್ಕೆ ಇಲ್ಲಿಗೆ ಬಂದಿದ್ದು, ಇದೆಲ್ಲ ನನಗೆ
ನನಗ್ ಬರಲ್ಲ ಅಂತ. ಆಗ ಕಫೀಲ್ ಹೊಡಿಯೋಕೆ ಬಂದ್ಬಿಡ್ತಾರೆ. ತಲೆ ತಿನ್ಬೇಡ, ಹೋಗು, ಇರೋ ಕೆಲಸ ಮಾಡೋಗು ಅಂತ. ಇವ್ರ ಕಾಲ್ ಹಿಡ್ಕೊಂಡ್ರು ಬಿಡೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಏರ್ಪೋರ್ಟ್ ನಿಂದ ಕರ್ಕೊಂಬಂದ ಕಫೀಲ ಮೇವುಗಳನ್ನ ತಗೊಂಡು ಆ ಶೆಡ್ ಹತ್ರಕ್ ಬರ್ತಾರೆ. ಅವರನ್ನು ಕೇಳ್ಕೊಂತಾರೆ, ನನ್ನ ವಾಪಸ್ ಕರ್ಕೊಂಡು ಹೋಗ್ಬಿಟ್ಬಿಡಿ. ಇಲ್ಲಿ ನೋಡಿ, ನಾನು 30,000 ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀನಿ. ಈ ಬುಕ್ ನಲ್ಲಿ ಅವ್ರ ಹೆಸರೆಲ್ಲ ಬರ್ದಿಟ್ಟಿದ್ದೀನಿ. ಪುಸ್ತಕವನ್ನ ಓದಿ ನೋಡಿ, ನಿಮ್ಗೆ ಏನಾದ್ರು ಅರ್ಥ ಆಗ್ಬಹುದು. ನನ್ನ ವಾಪಸ್ ಕಳಿಸ್ಬಿಡಿ, ನಾನು ಕಂಪ್ನಿ ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಎಡ್ವಟ್ಟಾಗಿ ಇಲ್ಲಿ ಬಂದೆ, ಊರಿಗೆ ಹೋಗ್ಬಿಡ್ತೀನಿ, ಹಂಗೆ ಹಿಂಗೆ. ಆಗ ವ್ಯಕ್ತಿಗಳು, ಈ ಪುಸ್ತಕ ಇದ್ರೆ ತಾನೇ ನೀನು ಸಾಕ್ಷಿಗಳನ್ನ ತೋರ್ಸೋದು ಅಂತ ಪುಸ್ತಕನೇ ಅರ್ಧಾಕ್ಬಿಡ್ತಾರೆ. ಹೋಗಿ ಕ್ಯಾಮೆ ನೋಡು ಅಂತ ಒಂದ್ ಜುಬ್ಬ ಕೊಟ್ಬಿಟ್ಟು ಈ ಜುಬ್ಬ ಹಾಕೊಂಡ್ ಕೆಲಸ ಮಾಡೋಗು ಅಂತ ಬೈದ್ ಕಳಿಸ್ತಾರೆ. ಇದಾದ್ಮೇಲೆ ಊಟದ ಸಮಯ. 2 ಇಂಚ್ ದಪ್ಪ ಇರೋ ರೊಟ್ಟಿನ ಇವರು ಕೆಂಡದಲ್ಲಿ ಬೇಯಿಸಿದ್ದಾರೆ, ತಿನ್ನು ಅಂತ ಕೊಡ್ತಿದ್ದಾರೆ. ಜೊತೆಗೆ ಈ ರೊಟ್ಟಿನ ಹಂಗೆ ತಿನ್ನೋಕಾಗೋದಿಲ್ಲ, ನೀರಲ್ಲಿ ಎದ್ಕೊಂಡ್ ತಿನ್ಬೇಕು ಅಂತ ನೀರಲ್ಲಿ ಎದ್ಕೊಂಡ್ ತಿಂತ ಹೆಂಗ್ ತಿನ್ನೋದು ಅಂತಲೂ ತೋರಿಸ್ತಿದ್ದಾರೆ. ಸರಿ, ಆ ಫುಡ್ ಗೆ ಅಡ್ಜಸ್ಟ್ ಆಗೋದು ಹೆಂಗಪ್ಪ ಅಂತ ಟೆನ್ಷನ್ ಅಲ್ಲೇ ಮುಜೀಬ್ ರೊಟ್ಟಿಯನ್ನ ತಿಂತಾರೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಹಸ್ವಾಗ್ಬಿಟ್ಟಿದೆ. ನೆಕ್ಸ್ಟ್ ಆ ಕೃಶವಾಗಿರುವ ವ್ಯಕ್ತಿ ಕುರಿ ಮಂದೆಯನ್ನ ಮರುಭೂಮಿನಲ್ಲಿ ವಾಕಿಂಗ್ ಗೆ ಕರ್ಕೊಂಡು ಹೋಗೋರೆ. ಅಲ್ಲ, ವಾಕಿಂಗ್ ಅಂತ ಯಾಕೆ ಹೇಳ್ದೆ ಅಂದ್ರೆ ಮರುಭೂಮಿಯಲ್ಲಿ ಯಾವ್ದು ಮೇವ್ ಸಿಗಲ್ವಲ್ಲ, ಅವ್ರು ಏನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅರ್ಥ ಆಗ್ತಿಲ್ಲ. ಸೊ ಅವ್ರ ಜೊತೆಗೆ ಮುಜೀಬ್ ಕೂಡ ಹೋಗ್ತಾರೆ. ಇಲ್ಲಿ ಹತ್ರದಲ್ಲಿ ರೋಡ್ ಎಲ್ಲಿದೆ, ಜನಗಳೆಲ್ಲಿದ್ದಾರೆ ಅಂತ ಕೇಳ್ತಾರೆ. ಯಾವ ರೋಡು ಇಲ್ಲ, ಜನಗಳು ಇಲ್ಲ ಅಂತ ಆ ಕೃಷ ವ್ಯಕ್ತಿ ಹೇಳ್ತಾರೆ. ಬೈ ದ ವೇ, ಈ ಕೃಷ ವ್ಯಕ್ತಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವರ ಹೆಸರು ಅವ್ರಿಗೆ ಮರ್ತೋಗ್ಬಿಟ್ಟಿದ್ಯಂತೆ ಈ ಕಾರಣದಿಂದ. ಈಗ ಮತ್ತೆ ಫ್ಲಾಶ್ ಬ್ಯಾಕ್ ನಲ್ಲಿ ನೆನೆಸ್ಕೊಳ್ತಾರೆ, ಹೇಗೆ ನನ್ನ ಹೆಂಡತಿ ಉಪ್ಪಿನಕಾಯಿ ಮಾಡ್ಕೊಟ್ಲು, ಹಕೀಮ್ ಅವ್ರ ಅಮ್ಮ ನನ್ ಜೊತೆ ಹೇಗೆ ನಂಬಿ ಆ ಹಕೀಮ್ ನ ಕಳಿಸ್ಕೊಟ್ರು, ಎಲ್ರು ಎಷ್ಟು ದುಃಖಭರಿತರಾಗಿದ್ರು ನಾನು ದೇಶ ಬಿಟ್ಟು ಬರುವಾಗ ಅಂತ. ಸರಿ, ಮತ್ತೊಂದ್ ರಾತ್ರಿ ಕಳಿಯತ್ತೆ. ನೆಕ್ಸ್ಟ್ ಮಾರ್ನಿಂಗ್ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ನೀರ್ನಲ್ಲಿ ತೊಳ್ಕೊಳಕ್ ಹೋದ್ರೆ ಕಫೀಲ್ ಬಂದು ಹೊಡಿಯೋಕ್ ಶುರು ಮಾಡ್ತಾರೆ. ನೀರ್ನ ಇದಕ್ ವೇಸ್ಟ್ ಮಾಡ್ತಿದ್ಯಾ, ಬೇಕಿದ್ರೆ ಮರಳು ಯೂಸ್ ಮಾಡಿ ಒರೆಸ್ಕೊ, ನಾನ್ ನೀರಿಗೋಸ್ಕರ ಎಷ್ಟೊಂದು ದುಡ್ಡು ಕೊಡ್ತೀನಿ, ನೀರನ್ನ ವೇಸ್ಟ್ ಮಾಡ್ಬೇಡ ಅಂತ ಬೈದು ನೀರನ್ನ ಕಿತ್ಕೊಂಡು ಹೋಗ್ತಾರೆ. ಇನ್ನೊಂದ್ಸಲ ನೀರ್ ನಿಂಗ್ ವೇಸ್ಟ್ ಮಾಡಿದ್ರೆ ಸುಟ್ಟಾಕ್ಬಿಡ್ತೀನಿ ಅಂತಲೂ ಹೇಳ್ತಾರೆ. ಹಾಗಿದ್ಮೇಲೆ ಇಲ್ಲಿಗೆ ನೀರ್ ಸಪ್ಲೈ ಮಾಡೋಕೆ ಬೇರೆ ಯಾರೋ ಬರ್ತಾರೆ ಅಂತ ಇವ್ರು ವೆಯ್ಟ್ ಮಾಡ್ತಾ ನೀರ್ ಸಪ್ಲೈ ಮಾಡೋಕೆ ಬಂದ ವ್ಯಕ್ತಿಯನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ. ನನ್ನ ಈ ಟ್ಯಾಂಕ್ ನಲ್ಲಿ ಕರ್ಕೊಂಡು ಹೋಗ್ಬಿಡು, ನಾನು ವಾಪಸ್ ಹೋಗ್ಬಿಡ್ತೀನಿ, ಇಲ್ಲಿ ಇರೋಕ್ ನಂಗೆ ಆಗೋದಿಲ್ಲ ಅಂತ. ಇದನ್ನ ಏರ್ಪೋರ್ಟ್ ನಿಂದ ಪಿಕಪ್ ಮಾಡಿದ ಕಫೀಲ ಕೇಳಿಸ್ಕೊಂಡ್ಬಿಟ್ಟು ಎಸ್ಕೇಪ್ ಆಗೋ ಪ್ಲಾನ್ ಮಾಡ್ತಿದ್ಯಾ ಅಂತ ಬಂದೂಕ್ ತಗೊಂಡು ಬಂದು ಸುಡೋಕೆ ರೆಡಿ ಆಗ್ತಾರೆ. ಚೆನ್ನಾಗಿ ಹೊಡಿತಾರೆ ಬಂದೂಕ್ನಲ್ಲಿ ಮುಜೀಬ್ಗೆ. ಆಗ ಮತ್ತೆ ಮುಜೀಬ್ಗೆ ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ, ಹೆಂಡತಿಯ ನೆನಪಾಗುತ್ತೆ. ಅವತ್ ರಾತ್ರಿ ಆ ಕೃಷ ವ್ಯಕ್ತಿ ಒಂಟೆಗಳಿಗೆ ಕುರಿಗಳಿಗೆಲ್ಲ ಮೇವು ಹಾಕ್ತಿದ್ದಾರೆ ಅಂಡ್ ಹೇಳ್ತಿದ್ದಾರೆ, ಈ ಮೇವುಗಳನ್ನ ತಿನ್ನಿಸ್ತಾನೆ ನಾನು ಸತ್ತೋಗ್ಬಿಡ್ತೀನಿ ಅಂತ. ಇದನ್ನ ಕೇಳಿಸ್ಕೊಂಡು ಫುಲ್ ಬೇಜಾರಾಗ್ತಾರೆ ಮುಜೀಬ್. ಸರಿ, ರಾತ್ರಿ ಮಲಗ್ತಾರೆ. ಬೆಳಗ್ಗೆ ಎದ್ದ ಮೇಲೆ ಆ ಟೆಂಟ್ ಕಫೀಲು ಮಲಗಿರುವ ಇವರನ್ನ ಎಬ್ರಿಸ್ತಾರೆ. ಎದ್ಬಿಟ್ಟು ಮೇಕೆ ಹಾಲ್ನ ಕರ್ಕೊಂಡು ಬಂದ್ ಕೊಡು ನನ್ಗೆ ಅಂತ ಹೇಳ್ತಾರೆ. ಇವರು ಫಸ್ಟ್ ಟೈಮ್ ಹಾಲ್ ಕರಿಯೋಕ್ ಹೋಗ್ತಾರೆ. ಹಿಂದ್ಗಡೆಯಿಂದ ಹಾಲ್ ಕರೆದ್ರೆ ಮೇಕೆ ಒದ್ಬಿಟ್ಟು ಮುಂದೆ ಕೊಡೋಗ್ತಾ ಇದೆ. ಆಗ ಕಫೀಲ ಹೇಳ್ತಾರೆ, ಹಿಂದ್ಗಡೆಯಿಂದ ಅಲ್ಲ ಕರಿಯೋದು, ಸೈಡ್ ಅಲ್ಲಿಂದ ಕರಿಯೋದು ಅಂತ ಆಕ್ಷನ್ ಮಾಡಿ ತೋರಿಸ್ತಾರೆ ಹೆಂಗ್ ಕರಿಯೋದು ಅಂತ. ಅಂಡ್ ಇವರು ಕುರಿ ಹಾಲನ್ನ ಕರಿಯೋದನ್ನ ಕಲ್ತ್ಕೊಂತಾರೆ. ಇದಾದ್ಮೇಲೆ ಕುರಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ವಾಕಿಂಗ್ ಕರ್ಕೊಂಡು ಹೋದಾಗ ಕುರಿಗಳು ಒಂದಕ್ಕೊಂದು ಕಿತ್ತಾಡ್ತಿವೆ. ಅದನ್ನ ಬಿಡ್ಸೋಕ್ ಹೋಗಿ ಒಂದ್ ಕುರಿ ಬಂದು ಇವ್ರಿಗೆ ಗುದ್ದು ಬಿಡುತ್ತೆ. ಗುದ್ದಿದ ಬರ್ಸಕ್ಕೆ ಇವ್ರಿಗೆ ಏಟ್ ಹಾಕ್ಬಿಡುತ್ತೆ, ಕೆಳಗ್ ಬಿದ್ಬಿಡ್ತಾರೆ, ಪ್ರಜ್ಞೆನೆ ತಪ್ಪೋಗ್ಬಿಡುತ್ತೆ. ಆಗ ಟೆಣ್ಣ ಕಫೀಲ್ ಬಂದು ಇವರ ಮುಖಕ್ಕೆ ನೀರ್ ಹಾಕಿ ಎಬ್ರಿಸಿ ಸ್ವಲ್ಪ ನೀರ್ ಕೊಡ್ತಾರೆ ಕುಡಿಯಕ್ಕೆ. ಅಂಡ್ ಮತ್ತೆ ಹೋಗು ಕುರಿ ಕಾಯೋಕೆ, ಇಲ್ಲೇ ಬಿದ್ದು ಟೈಮ್ ವೇಸ್ಟ್ ಮಾಡ್ಬೇಡ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ, ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು, ನನ್ಗೆ ಏಟ್ ಆಗಿದೆ ಅಂತ. ಬಟ್ ಆ ವ್ಯಕ್ತಿ ಒಪ್ಪೋದಿಲ್ಲ, ಕುರಿ ಕಾಯೋಕ್ ಕಳಿಸ್ತಾರೆ. ಇವ್ರಿಗೆ ನಡೆಯೋಕು ಸ್ಟ್ರಗಲ್ ಆಗಿದೆ. ಆಗ ಒಂದು ಕುರಿ ಮರಿ ಬಂದು ಇವ್ರು ಕಷ್ಟ ಪಡ್ತಿರೋದನ್ನ ನೋಡ್ಲಾಗದೆ ಅದೇನೆ ಎಲ್ಲಾ ಕುರಿಗಳನ್ನ ಕರಿಯತ್ತೆ. ಆಗ ಇವರು ಕುರಿ ಮರಿಗೆ ಥ್ಯಾಂಕ್ ಯು ಹೇಳ್ತಾರೆ. ಹೀಗೆ ಎಷ್ಟೊಂದು ದಿನಗಳು ಕಳೀತವೆ. ಇವ್ರಿಗೆ ಗಡ್ಡ ಎಲ್ಲ ಎಷ್ಟೊಂದು ಬಂದ್ಬಿಟ್ಟಿದೆ. ಇವರ ಬಾಡಿನೂ ಕೂಡ ಕೃಶವಾಗ್ಬಿಟ್ಟಿದೆ, ಚೆನ್ನಾಗಿ ಫುಡ್ ಇಲ್ದಲೆ. ಒಂದಿನ ಇದೇ ಬೇಜಾರ್ನಲ್ಲಿ ಕುಂತಿರ್ತಾರೆ. ಆಗ ಇವ್ರಿಗೆ ಮರುಭೂಮಿಯಲ್ಲಿ ರಣಹದ್ದುಗಳು ಹಾರಾಡ್ತಿರೋದು ಕಾಣುತ್ತೆ. ಇವ್ ಇಲ್ಲೇ ಆಗ್ ಬಂದ್ವು ಅಂತ ರಣಹದ್ದುಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಇವರ ಟೆಂಟ್ ನಲ್ಲಿದ್ದ ಮತ್ತೊಬ್ಬ ಭಾರತೀಯ ವ್ಯಕ್ತಿ, ಇದ್ರಲ್ಲ ಕೃಷ ವ್ಯಕ್ತಿ, ಅವರ ದೇಹ ಬಿದ್ದಿದೆ. ಮೋಸ್ಟ್ ಪ್ರಾಬ್ಲಿ ಎಷ್ಟೊಂದ್ ದಿನ ಆಗಿದೆ ಅವರು ಅಲ್ಲಿ ಸತ್ತು ಬಿದ್ದು. ಈಗ ಅವರ ಬಾಡಿಯನ್ನ ತಿನ್ನೋಕೆ ರಣಹದ್ದುಗಳು ಬಂದಿವೆ. ಮರುಭೂಮಿ ಅಲ್ವಾ, ಡಿಕಂಪೋಸ್ ಆಗಿ ತುಂಬಾ ದಿನ ತಗೊಳ್ಬಹುದು. ಆ ಹದ್ದುಗಳನ್ನು ಓಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ಇವರು. ಬಟ್ ಹದ್ದುಗಳು ಹೆದರೋದೇ ಇಲ್ಲ, ಇವ್ರ ಮೇಲೆ ಅಟ್ಯಾಕ್ ಮಾಡ್ತವೆ. ಸೊ ಇವರೇ ದೂರ ಬರ್ತಾರೆ. ಇವ್ರಿಗೆ ರಿಯಲೈಸ್ ಆಗುತ್ತೆ, ಇಲ್ಲಿದ್ರೆ ಬಹಳ ಕಷ್ಟ ಆಗತ್ತೆ, ಯಾವಾಗ ಬದುಕ್ತೀನಿ ಯಾವಾಗ ಸಾಯ್ತೀನಿ ಅಂತ ಗೊತ್ತಾಗೋದಿಲ್ಲ. ಸತ್ರು ಪರವಾಗಿಲ್ಲ, ಇಲ್ಲಿಂದ ಹೋಗ್ಲಿಕ್ಕೆ ಟ್ರೈ ಮಾಡ್ಬೇಕು ಅಂತ. ಜೊತೆಗೆ ಮನೆಯವರ ನೆನಪಾಗಿ ಇವರ ಹೆಂಡತಿ ಹಾಕೊಟ್ಟಿರುವ ಉಪ್ಪಿನಕಾಯಿ ಬಾಟ್ಲ್ ಅನ್ನ ಓಪನ್ ಮಾಡಿ ಅದರ ಸ್ಮೆಲ್ ಅನ್ನ ತಗೊಂಡು ಅದ್ರೊಳಗಡೆಯಿಂದ ಒಂದು ಉಪ್ಪಿನಕಾಯಿ ಪೀಸ್ ಅನ್ನ ತಿಂದು ಮುಚ್ಚಿಡ್ತಾರೆ. ಬೇಸಿಕಲಿ ಇವ್ರಿಗೆ ಮನೆಯವರ ನೆನಪಾದಾಗೆಲ್ಲ ಉಪ್ಪಿನಕಾಯಿ ಬಾಟ್ಲು ತೆಗೆದು ಉಪ್ಪಿನಕಾಯಿ ತಿಂದು ಸಮಾಧಾನ ಮಾಡ್ಕೊಳ್ತಿರ್ತಾರೆ. ನೆಕ್ಸ್ಟ್ ಡೇ ಯಾರಿಗೂ ಹೇಳ್ದೆ ಕೇಳ್ದೆ ಅಲ್ಲಿಂದ ಓಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇವರು ಓಡ್ತಿರೋದನ್ನ ನೋಡಿ ಕುರಿಗಳು ಜೋರಾಗಿ ಕಿರಿಚ್ತಿವೆ. ಅದನ್ನ ಕೇಳಿಸ್ಕೊಂಡು ಟೆಂಟ್ ನ ಕಾಫಿಲು
ಏನಾಗ್ತದೆ ಅಂತ ನೋಡೋಕ್ ಬರ್ತಾನೆ. ಇವ್ರು ಓಡ್ತಿರೋದು ಕಾಣುತ್ತೆ. ಸೊ ಒಂಟೆ ಹತ್ಕೊಂಡು ಹೋಗಿ ಇವರನ್ನ ಫಾಲೋ ಮಾಡ್ಕೊಂಡು ಗನ್ ತಗೊಂಡು ಶೂಟ್ ಮಾಡ್ಬಿಡ್ತೀನಿ ಅಂತ ಹೆದರಿಸ್ತಾ ಇವರ ಕೈ ಕಾಲ್ಗೆಲ್ಲ ಜೋರಾಗಿ ಹೊಡೆದು ಅದ್ ಹೆಂಗ್ ಓಡೋಗ್ತೀಯ ಓಡೋಗು ನೋಡೋಣ ಅಂತ ಹಿಂಸೆ ಕೊಡ್ತಾರೆ. ಸೊ ಓಡೋಕೆ ಶಕ್ತಿ ಇಲ್ದಲೆ ಇವರು ಕೆಳಗ್ ಬಿದ್ದು ವಾಪಸ್ ಟೆಂಟಿಗೆ ಬರ್ತಾರೆ. ಇವ್ರಿಗೆ ಎದ್ದೋಳಕ್ಕೂ ಶಕ್ತಿ ಇಲ್ಲ, ಕಾಲಿಗೆ ಬೇರೆ ಜೋರಾಗಿ ಹೊಡೆದಿರೋದ್ರಿಂದ ಏಟಾಗಿದೆ, ನೀರ್ ಕುಡಿಯೋಕು ಕೊಟ್ಟಿಲ್ಲ. ಸೊ ತೆವಳ್ಕೊಂಡು ಬಂದು ಕುರಿಗಳು ಕುಡಿಯುವ ತೊಟ್ಟಿನಲ್ಲೇ ಇವ್ರು ಕೂಡ ನೀರ್ ಕುಡಿತಾರೆ. ಇದಾಗಿ ಇನ್ನೊಂದಷ್ಟು ವರ್ಷಗಳು ಕಳೀತವೆ. ಇವರ ಗಡ್ಡ ಈಗ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಬಾಡಿ ಅಂತೂ ತುಂಬಾ ಸಣ್ಣಗಾಗ್ಬಿಟ್ಟಿದೆ. ಒಂದಿನ ಮತ್ತೆ ಕುರಿಗಳನ್ನ ವಾಕಿಂಗ್ ಕರ್ಕೊಂಡು ಹೋಗಿದ್ದಾರೆ. ಆಗ ಮೋಡ ಜೋರಾಗ್ಬಿಟ್ಟಿದೆ, ಜೋರ್ ಮಳೆ ಬರುತ್ತೆ. ಸೊ ಕುರಿಗಳನ್ನ ಕರ್ಕೊಂಡೋಗಿ ಒಂದು ಗುಹೆಯ ಒಳಗಡೆ ಹೋಗಿ ಆಶ್ರಯ ತಗೊಳ್ತಾರೆ. ಗುಹೆಯ ಒಳಗೆ ಏನಿದೆ ಅಂತ ನೋಡ್ತಾ ಗುಹೆಯ ಮತ್ತೊಂದು ತುದಿಗೆ ಹೋಗ್ತಾರೆ. ಅಲ್ಲಿ ಇವರಿಗೆ ಮತ್ತೊಬ್ಬ ವ್ಯಕ್ತಿ ಕಾಣ್ತಾರೆ. ಯಾರದು ಅಂತ ನೋಡಿದ್ರೆ ಇಟ್ ಈಸ್ ಯುವರ್ ಫ್ರೆಂಡ್ ಹಕೀಮ್. ಎಷ್ಟೋ ವರ್ಷಗಳ ನಂತರ ಒಬ್ಬರನ್ನೊಬ್ಬರು ಮೀಟ್ ಆಗಿದ್ದಾರೆ. ಇಬ್ರಿಗೂ ಆಶ್ಚರ್ಯ ಆಗತ್ತೆ. ಇನ್ಯಾವತ್ತು ಒಬ್ರ ಮುಖನ ಒಬ್ರು ನೋಡೋದಿಲ್ಲ ಅನ್ಕೊಂಡಿದ್ರು. ಈಗ ನೋಡಿದರೆ ಇಬ್ರಿಗೂ ಗುರ್ತ್ ಸಿಕ್ತಿಲ್ಲ, ಬಟ್ ವಾಯ್ಸ್ ಮಾತ್ರ ಸೇಮ್ ಇರೋದ್ರಿಂದ ಗುರ್ತ್ ಹಿಡಿತಾರೆ. ಇಬ್ರಿಗೂ ಖುಷಿ ಆಗತ್ತೆ. ಬಟ್ ಜಾಸ್ತಿ ಹೊತ್ತು ನಾವು ಮಾತಾಡ್ಕೊಂತ ಇಲ್ಲಿರೋದು ಬೇಡ, ನಮ್ ಕಫೀಲ್ಗಳು ನೋಡ್ಬಿಟ್ರೆ ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಹಕೀಮ್ ಮುಜೀಬ್ಗೆ ಒಂದು ಲೆಟರ್ ಅನ್ನ ಬರೆದು ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಆ ಲೆಟರ್ ನಲ್ಲಿ ಹಕೀಮ್ ಬರ್ತಿದ್ದಾರೆ, ಆ ಏರ್ಪೋರ್ಟ್ ಕಫೀಲ್ ನನ್ನನ್ನ ಆ ಟೆಂಟ್ ಗೆ ಬಿಟ್ಟು ಹೋದ ನಂತರ ಆ ಟೆಂಟ್ ನ ಕಫೀಲ್ ಸಖತ್ತಾಗಿ ಹೊಡೆದ ನನ್ಗೆ. ನೀವೇ ಹೆಂಗೋ ಕಷ್ಟಪಟ್ಟು ಹಂಗಿಂಗೆ ಕುರಿ ಮೇಯಿಸೋದನ್ನ ನಾನು ಕಲ್ತ್ಕೊಂಡೆ. ನನ್ ಜೊತೆ ಒಬ್ಬ ಆಫ್ರಿಕಾ ವ್ಯಕ್ತಿ ಕೂಡ ಇದಾರೆ. ಅವರು ಈ ಏರಿಯಾದಲ್ಲೆಲ್ಲ ತುಂಬಾ ಕೆಲಸ ಮಾಡಿದಾರಂತೆ. ಅವ್ರಿಗೆ ಇಲ್ಲಿರುವ ದಾರಿಗಳೆಲ್ಲ ಗೊತ್ತು, ಎಲ್ಲಿ ಹೋಗ್ಬೇಕು ಏನ್ ಹೋಗ್ಬೇಕು ಅಂತ ಗೊತ್ತು. ಬಟ್ ಇಲ್ಲಿಂದ ಎಸ್ಕೇಪ್ ಆಗೋಕೆ ಒಳ್ಳೆ ಟೈಮ್ ನೋಡ್ಸಿದ್ದಾರೆ. ಬೇಸಿಕಲಿ ಈ ಕುಫೇಲ್ಗಳ ಲೀಡರ್ದು ಮಗಳ ಮದುವೆ ಇದೆ. ಆ ಮದುವೆ ದಿನ ಎಲ್ಲಾ ಕಫೀಲ್ಗಳು ಹೋಗ್ತಾರೆ. ಅವತ್ತು ನಾವು ಎಸ್ಕೇಪ್ ಆಗಬಹುದು, ನೀನು ರೆಡಿ ಆಗಿರು, ಆ ಮದುವೆ ಹತ್ರದಲ್ಲೇ ಬರ್ತಿದೆ ಅಂತ ಹೇಳ್ತಾರೆ. ಮುಜೀಬ್ ಫುಲ್ಲು ಖುಷಿ ಆಗ್ಬಿಡ್ತಾರೆ, ಇಲ್ಲಿಂದ ಎಸ್ಕೇಪ್ ಆಗೋಕೆ ಟೈಮ್ ಸಿಗ್ತಿದೆ ಅಂತ. ಸರಿ, ನೆಕ್ಸ್ಟ್ ಡೇ ಹಕೀಮ್ ಅವರು ಕಾದ್ರಿಯನ್ನ ಅಂದ್ರೆ ಇಬ್ರಾಹಿಂ ಕಾದ್ರಿ ಆಫ್ರಿಕಾ ವ್ಯಕ್ತಿಯನ್ನ ಕರ್ಕೊಂಡು ಮುಜೀಬ್ ನ ಭೇಟಿ ಮಾಡಿಸ್ತಾರೆ. ಕದ್ರಿ ಹೇಳ್ತಾರೆ ಈ ಕಫೀಲರಿಂದ ಎಸ್ಕೇಪ್ ಆಗೋದು ತುಂಬಾ ಕಷ್ಟ. ಸೊ ಅವರೆಲ್ಲ ಮದುವೆಗೆ ಹೋದಾಗ ನಾವು ಎಸ್ಕೇಪ್ ಆಗೋಣ ಅಂತ. ಸರಿ, ಮದುವೆಯ ದಿನ ಬರ್ಲಿ ಅಂತ ಎಲ್ರು ಪೇಷನ್ಸ್ ಇಂದ ವೇಟ್ ಮಾಡ್ತಾರೆ. ಮದುವೆಯ ದಿನ ಬರುತ್ತೆ, ಎಲ್ಲಾ ಕಫೀಲ್ಗಳು ಮದುವೆಗೆ ಹೊರಡ್ತಾರೆ. ಅವರೆಲ್ಲ ಆ ಕಡೆ ಹೋಗಿದ್ದ ತಕ್ಷಣ ಮುಜೀಬ್ ಮಾಡೋ ಫಸ್ಟ್ ಕೆಲ್ಸ ಅಂದ್ರೆ ಅಲ್ಲಿರುವ ಟ್ಯಾಂಕ್ ನೀರಿನಲ್ಲಿ ಸ್ನಾನ ಮಾಡೋದು. ಸ್ನಾನ ಮಾಡಿ ವರ್ಷಗಳೇ ಕಳೆದಿರ್ತವೆ. ಸೊ ಫಸ್ಟ್ ಟೈಮ್ ಸ್ನಾನ ಮಾಡ್ತಾರೆ. ಫುಲ್ಲು ಖುಷಿ ಆಗತ್ತೆ. ನಂತರ ಹಕೀಮ್ ಕದ್ರಿನ ಕರ್ಕೊಂಡು ಬರ್ತಾರೆ. ನಡಿ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ. 3 ಜನನು ಡಿಸೈಡ್ ಮಾಡಿದ್ದಾರೆ, ಸತ್ರು ಪರವಾಗಿಲ್ಲ, ನಾವ್ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ. ಇಲ್ಲಿಂದ ಇವರ ಎಸ್ಕೇಪ್ ಜರ್ನಿ ಶುರು ಆಗತ್ತೆ. ಸ್ನಾನ ಮಾಡಿದ ನಂತರ ತಮ್ಮ ಕಿಟ್ ಬ್ಯಾಗ್ ನಲ್ಲಿರುವ ಹಳೆ ಬಟ್ಟೆಗಳನ್ನ ಅಂದ್ರೆ ಊರಿನಿಂದ ಬರುವಾಗ ಹಾಕೊಂಡಿದ್ರಲ್ಲ ಬಟ್ಟೆ, ಅದನ್ನೇ ಹಾಕೊಳ್ಳೋಕೆ ಅಂತ ಹೋಗ್ತಾರೆ. ಬಟ್ಟೆಗಳೆಲ್ಲ ಸಿಕ್ಕಾಪಟ್ಟೆ ಲೂಸ್ ಆಗ್ಬಿಟ್ಟಿದೆ. ಪ್ಯಾಂಟ್ ಅಂತೂ ಉದ್ರೋಗ್ತಿದೆ. ಸೊ ಟೈನ್ ದಾರ ತಗೊಂಡು ಪ್ಯಾಂಟ್ ನ ಕಟ್ಕೊಂತಾರೆ. ಉಪ್ಪಿನಕಾಯಿ ಡಬ್ಬ ಓಪನ್ ಮಾಡ್ತಾರೆ. ಒಂದೇ ಒಂದು ಉಪ್ಪಿನಕಾಯಿ ಇದೆ. ಅದು ಒಂದು ಉಪ್ಪಿನಕಾಯಿನ ತಿನ್ಬಿಟ್ಟು ಒಂಟೆ ಕುರಿಗಳಿಗೆಲ್ಲ ಚೆನ್ನಾಗಿ ಮೇವ್ ಹಾಕ್ಬಿಟ್ಟು ಇಷ್ಟು ದಿನ ಫ್ರೆಂಡ್ ಗಳಾಗಿ ನೀವೇ ಇದ್ದಿದ್ದು ಅಂತ ಹೇಳಿ ಅವ್ರಿಗೆಲ್ಲ ಫೈನಲ್ ಗುಡ್ ಬೈ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಎಸ್ಕೇಪ್ ಆಗ್ಲಿಕ್ಕೆ. ಈಗ ಇವರ ಮರುಭೂಮಿಯ ಅಡ್ವೆಂಚರ್ ಶುರುವಾಗತ್ತೆ. ಹಗಲು ರಾತ್ರಿಗಳನ್ನ ಒಂದು ಮಾಡಿ ನಡೀತಾ ಇದ್ದಾರೆ. ಆಹಾರ ಇಲ್ಲ, ನೀರಿಲ್ಲ, ರೆಸ್ಟ್ ಮಾಡೋಕೆ ನೆರಳು ಇಲ್ಲ. ಅದೇ ಬಿಸಿಲಿನಲ್ಲಿ ಎಲ್ಲಾ ಕಡೆ ನಡೀತಿದ್ದಾರೆ. ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಮಧ್ಯರಾತ್ರಿ ಆಗಿದೆ. ಆಗ ಇವ್ರಿಗೆ ಮರುಭೂಮಿಯ ನಡುವೆ ಇರುವ ಒಂದು ಕುಟೀರ ಕಾಣತ್ತೆ. ಅಲ್ಲಿ ಹೋಗಿ ನೀರು ಕುಡಿಯೋಣ ಅಂತ ಹಕೀಮ್ ಹೇಳ್ತಾರೆ. ಆಗ ಕಾದ್ರಿ ಹೇಳ್ತಾರೆ, ನೋ ನಾವ್ ಅಲ್ಲಿ ಹೋದ್ರೆ ಅವರು ನಮ್ಮನ್ನ ಕಳ್ರು ಅಂತ ಅಂದ್ಕೊಂಡು ಶೂಟ್ ಮಾಡ್ಬಿಡ್ತಾರೆ ಅಂತ. ಆದ್ರೂ ನೀರ್ ಕುಡಿದಲ್ಲ ನನಗ್ ಮುಂದಕ್ಕೆ ಹೋಗೋಕ್ ಆಗೋದಿಲ್ಲ ಅಂತ ಹಕೀಮ್ ಹೇಳ್ತಾರೆ. ಸೊ ಕಾದ್ರಿ ಹೇಳ್ತಾರೆ, ನಾನು ಹೋಗಿ ನೀರು ತರ್ತೀನಿ ಅಂತ. ಸರಿ, ಇವರು ನೀರನ್ನ ತುಂಬಿಕೊಂಡು ಬರುವಾಗ ಕರೆಕ್ಟ್ ಆಗಿ ಆ ಶೆಡ್ ನವರು ಇವರನ್ನ ನೋಡ್ಬಿಟ್ಟು ಗನ್ ತಗೊಂಡು ಬಂದ್ಬಿಡ್ತಾರೆ ಶೂಟ್ ಮಾಡ್ಲಿಕ್ಕೆ ಅಂತ. ಸರಿ, ಕದ್ರಿ ಎಸ್ಕೇಪ್ ಆಗ್ತಾರೆ. ಕದ್ರಿ ಓಡ್ತಿರೋದನ್ನ ನೋಡಿ ಇವರಿಬ್ರು ಕೂಡ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರುಗಳು ಗನ್ ತಗೊಂಡು ಇವರು 3 ಜನದ ಮೇಲೂ ಶೂಟ್ ಮಾಡ್ತಾರೆ. ಹೆಂಗೋ ಎದ್ನೋ ಬಿದ್ನೋ ಅಂತ ಮರಳು ಗುಡ್ಡಗಳ ನಡುವೆ ಓಡ್ತಾ ಹೇಗೋ ಎಸ್ಕೇಪ್ ಆಗ್ಬಿಡ್ತಾರೆ. ಬದುಕಿದೆಯಾ ಬಡೆ ಜೀವವೇ ಅಂತ ಹೇಳಿ ಸ್ವಲ್ಪ ದೂರ ಹೋಗಿ ರೆಸ್ಟ್ ತಗೊಳ್ತಾರೆ. ಬೆಳಗ್ಗೆ ಎದ್ದು ಮುಂದಿನ ಜರ್ನಿಯನ್ನ ಸಾಗಿಸೋದು ಡಿಸೈಡ್ ಮಾಡ್ತಾರೆ. ಸೂರ್ಯೋದಯ ಆದ್ಮೇಲೆ ಒಂದು ಮರಳು ಗುಡ್ಡದ ಮೇಲೆ ಹತ್ತಿ ಎಲ್ಲಿದೀವಿ ಅಂತ ನೋಡ್ತಾರೆ. ಸುತ್ತಮುತ್ತ ಎಲ್ ನೋಡಿದ್ರು ಮರಳುಗಾಡು. ಸಮುದ್ರದ ಮಧ್ಯ ನಿಂತಂಗೆ ಕಾಣ್ತಿದೆ. ಇವ್ರ ಸುತ್ತಮುತ್ತ ಮರಳಿನ ಸಾಗರ ಇದೆ. ನೀರಿಲ್ದೆ, ಆಹಾರ ಇಲ್ದೆ ಇನ್ನು ಎಷ್ಟು ದೂರ ಹೋಗೋದು ಅಂತ ಗೊತ್ತಾಗೋದಿಲ್ಲ. ಬಟ್ ಕಷ್ಟ ಬಿದ್ದು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗ್ತಿದ್ದಾರೆ ಮರಳುಗಾಡಿನಲ್ಲಿ. ಭ್ರಮೆಯಿಂದ ಇವ್ರಿಗೆ ನೀರಿರೋ ತರ ಎಲ್ಲ ಕಾಣ್ತಿದೆ. ಮರೀಚಿಕೆಗಳು ಕಾಣ್ತಿವೆ. ಮರೀಚಿಕೆ ಹತ್ರ ಹೋದ್ರೆ ಅದು ನೀರಲ್ಲ ಅಂತ ಗೊತ್ತಾಗುತ್ತೆ.
ಫುಲ್ಲು ಡಿಸಪಾಯಿಂಟ್ ಆಗಿ ಮತ್ತೆ ಇವರ ಪ್ರಯಾಣವನ್ನು ಮುಂದುವರಿಸ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಮರುಭೂಮಿಯಲ್ಲಿ ರಾಟಲ್ ಸ್ನೇಕ್ ಗಳ ಸಮೂಹ ಸಿಗತ್ತೆ. ಅದ್ರಿಂದನೂ ಎಸ್ಕೇಪ್ ಆಗಿ ಇವರು ಮುಂದಕ್ಕೆ ಹೋಗ್ತಾರೆ. ಸರಿ, ಮುಂದೆ ಹೋಗ್ತಾ ಹೋಗ್ತಾ 3 ಜನನು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತಾರೆ. ಕದರಿ ಸ್ವಲ್ಪ ಗಟ್ಟಿ ಮುಟ್ಟಾಗಿದ್ದಾರೆ, ಬಟ್ ಹಕೀಮ್ ಅಂತೂ ತೀರಾ ಸುಸ್ತಾಗ್ಬಿಟ್ಟಿದ್ದಾರೆ. ಇವರ ಬುದ್ಧಿನೇ ಸ್ಥಿಮಿತದಲ್ಲಿಲ್ಲ. ಕದ್ರಿ ಮೇಲೆ ಅಟ್ಯಾಕ್ ಮಾಡೋಕ್ ಹೋಗೋರೆ. ನಿನ್ನಿಂದಲೇ ನಾನು ಇಲ್ಲಿ ಬಂದಿದ್ದು, ಅಲ್ಲಿದ್ರೆ ಹೆಂಗೋ ನೀರ್ ಸಿಗೋದು ಹಂಗೆ. ಹೀಗೆ ಇನ್ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಇವರ ಬುದ್ಧಿ ಸ್ಥಿಮಿತ ಇನ್ನೂ ತೀರಾ ಹದಗೆಟ್ಟು ಹೋಗತ್ತೆ. ಮುಂದ್ಗಡೆ ಇರೋದೆಲ್ಲ ಇವ್ರಿಗೆ ಭ್ರಮೆಯಾಗಿ ಕಾಣ್ತಿದೆ. ಇಲ್ಲದ ರೋಡ್ ಅನ್ನ ಇವರು ತಲೆಯಲ್ಲಿ ಇಮ್ಯಾಜಿನ್ ಮಾಡ್ಕೊಂತಿದ್ದಾರೆ. ಮರಳನ್ನೇ ಫುಡ್ ಅಂತ ಭಾವಿಸ್ತಿದ್ದಾರೆ. ಓಡ್ತಾ ಓಡ್ತಾ ಫುಡ್ ಸಿಕ್ತು ಅಂತ ಮರಳನ್ನೇ ತಿಂದು ಬಿಡ್ತಾರೆ. ಇವ್ರು ಎಷ್ಟು ಟ್ರೈ ಮಾಡಿದ್ರು ಅವರನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಕೀಮ್ ಮರಳನ್ನ ತಿಂದ ನಂತರ ಮರಳು ಜೀರ್ಣ ಆಗೋದಿಲ್ಲ, ವಾಂತಿ ಆಗತ್ತೆ. ಮರಳನ್ನ ತಿಂದಿದ್ರಿಂದ ಇವರ ಅನ್ನನಾಳ ಎಲ್ಲ ಡ್ಯಾಮೇಜ್ ಆಗಿದೆ, ರಕ್ತವಾಂತಿ ಆಗ್ತಿದೆ. ನೀರಿಲ್ದೆ ಒದ್ದಾಡ್ತಿದ್ದಾರೆ. ಕಾದ್ರಿ ತಮ್ಮ ಬೆವರನ್ನೇ ನೀರಿನ ರೂಪದಲ್ಲಿ ನಾಲ್ಗೆ ಮೇಲೆ ಒಂದ್ ತೊಟ್ಟಿಡ್ತಾರೆ. ಆದ್ರೂ ಸಮಾಧಾನ ಆಗೋದಿಲ್ಲ. ಮಣ್ಣೆಲ್ಲ ತಿಂದು ರಕ್ತವಾಂತಿ ಎಲ್ಲ ಆಗಿರೋದ್ರಿಂದ ಹಕೀಮ್ದು ಜೀವನೇ ಹೋಗ್ಬಿಡುತ್ತೆ ಮರಳುಗಾಡ್ನಲ್ಲಿ. ಅಷ್ಟರಲ್ಲಿ ಒಂದು ದೊಡ್ಡ ಸ್ಯಾಂಡ್ ಸ್ಟಾರ್ಮ್ ಬೇರೆ ಬರ್ತಿದೆ. ಸೊ ಕದ್ರಿ ಈಗ ಬದುಕಿರುವ ಮುಜೀಬ್ನ ಎಳ್ಕೊಂಡು ನಾವ್ ಈಗ ಹಕೀಮ್ನ ಬದುಕ್ಸೋಕ್ ಆಗೋದಿಲ್ಲ, ಅವ್ರು ಸತ್ತೋಗಿದ್ದಾರೆ ಆಲ್ರೆಡಿ ಅಂತ ಹೇಳಿ ಸ್ಯಾಂಡ್ ಸ್ಟಾರ್ಮ್ ನಿಂದ ಎಸ್ಕೇಪ್ ಆಗ್ಲಿಕ್ಕೆ ಹೋಗ್ತಾರೆ. ಬಟ್ ಅವರಿಬ್ರು ಕೂಡ ಸ್ಯಾಂಡ್ ಸ್ಟಾರ್ಮ್ ನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಎನಿವೆ ಸ್ಯಾಂಡ್ ಸ್ಟಾರ್ಮ್ ಮುಗಿದ ನಂತರ ಎಲ್ಲಾ ಕಡೆ ಹುಡ್ಕಾಡ್ತಾರೆ ಹಕೀಮ್ನ. ಮುಜೀಬ್ ಅಂಡ್ ಕದ್ರಿಗೆ ಹಕೀಮ್ ಸಿಗೋದಿಲ್ಲ, ಯಾಕಂದ್ರೆ ಮರಳು ಅವರ ಬಾಡಿಯನ್ನ ಮುಚ್ಚಿಬಿಟ್ಟಿದೆ. ಇವರಿಬ್ರು ಹೇಗೋ ಸ್ಯಾಂಡ್ ಸ್ಟಾರ್ಮ್ ನಿಂದ ಬದುಕೊಂಡು ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ. ಈಗ ವಾಕಿಂಗ್ ಮಾಡಿ ಮಾಡಿ ಮುಜೀಬ್ ಕಾಲ್ಗೆ ಬೊಬ್ಬೆ ಬಂದ್ಬಿಟ್ಟಿದೆ, ಯಾಕಂದ್ರೆ ಅವ್ರ ಹತ್ರ ಶೂ ಇಲ್ಲ. ಸೊ ನಡೆಯೋಕೆ ಆಗದೆ ಕೆಳಗ್ ಬಿದ್ಬಿಡ್ತಾರೆ. ಆಗ ಕಾದ್ರಿ ತಮ್ಮ ಶೂನ ತೆಗೆದು ಮುಜೀಬ್ಗೆ ಹಾಕ್ತಾರೆ. ಸ್ವಲ್ಪ ರೆಸ್ಟ್ ಮಾಡಿ ಮುಂದೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಅಷ್ಟರಲ್ಲಿ ಇವ್ರಿಗೆ ಅಲ್ಲಿ ಒಂದು ಓತಿ ಕ್ಯಾತ ಸಿಗತ್ತೆ. ಸೊ ಮರುಭೂಮಿಯಲ್ಲಿ ಲಿಸರ್ಡ್ ಕಂಡ್ರೆ ಅದ್ರ ಅರ್ಥ ಹತ್ರದಲ್ಲೇ ನೀರಿದೆ ಅಂತ. ಸೊ ಓತಿ ಕ್ಯಾತ ಫಾಲೋ ಮಾಡ್ಕೊಂಡು ನೀರಿನ ಸೋರ್ಸ್ ಸಿಗಬಹುದು ಅಂತ ಹೋಗ್ತಾರೆ. ಕದ್ರಿ ಅಂದ್ಕೊಂಡಂತೆ ಹತ್ರದಲ್ಲೇ ಇವ್ರಿಗೊಂದು ಓಯಸಿಸ್ ಸಿಗತ್ತೆ, ಅಲ್ಲಿ ನೀರಿದೆ. ಕದ್ರಿ ಫುಲ್ ಖುಷಿ ಆಗ್ತಾರೆ. ಮುಜೀಬ್ಗೆ ವಿಚಾರವನ್ನ ಹೇಳ್ತಾರೆ. ಮುಜೀಬ್ ನೀರು ನೀರು ಅನ್ಕೊಂಡು ಓಯಸಿಸ್ ಹತ್ರ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಕದ್ರಿ ಇವ್ರನ್ನ ತಡಿತಾರೆ. ಹೋಗ್ಬೇಡ ಹತ್ರಕ್ಕೆ ಹೋಗಿ ಜಾಸ್ತಿ ನೀರ್ ಕುಡಿಬೇಡ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಅರ್ಜೆಂಟ್ ಅಲ್ಲಿ ಅಷ್ಟೊಂದು ನೀರ್ ಕುಡಿದ್ರೆ ತುಂಬಾ ದಿನದಿಂದ ನೀರ್ ಕುಡಿದಲ್ಲ ಇದ್ದಾಗ ಅಂತ. ಅಂಡ್ ಇವರನ್ನ ತಡೆದು ಸ್ವಲ್ಪವೇ ಇವರ ಬಾಯಿ ಒಳಗಡೆ ನೀರನ್ನ ಬಿಡ್ತಾರ ಅವರು. ಜೀವ ಈಗ ಸ್ವಲ್ಪ ತಣ್ಣಗಾಗತ್ತೆ. ಕದ್ರಿಗೆ ಹತ್ರದಲ್ಲೇ ಒಂದು ಕೋಕಾ ಕೋಲಾ ಬಾಟಲ್ ಸಹ ಸಿಗತ್ತೆ. ಅವ್ರಿಗೆ ಖುಷಿ ಆಗುತ್ತೆ, ಬಾಟಲ್ ನಲ್ಲಿ ನೀರ್ ತುಂಬ್ಕೊಬಹುದು ಅಂತ. ಸೊ ನೀರ್ ತುಂಬ್ಕೊಳ್ತಾರೆ. ಹಾಗೆ ಒಂದು ಬಿಸ್ಕೆಟ್ ರ್ಯಾಪರ್ ಕೂಡ ಸಿಗತ್ತೆ. ಬಿಸ್ಕೆಟ್ ರ್ಯಾಪರ್ ಸಿಕ್ಕಿದೆ ಅಂದ್ರೆ ಹತ್ರದಲ್ಲೇ ಯಾರೋ ಜನಗಳಿರ್ಬೋದು ಅಂತ ಇಬ್ರು ಖುಷಿ ಆಗ್ತಾರೆ. ಇಲ್ಲೇ ಇರುವ ಮರಳು ದಿಣ್ಣೆಯನ್ನ ಹತ್ತುಬಿಟ್ಟು ನೋಡೋಣ, ರೋಡ್ ಸಿಗ್ಬೋದು, ಜನ ಸಿಗ್ಬೋದು ಅಂತ ದಿಣ್ಣೆ ಹತ್ತುತ್ತಾರೆ. ಮತ್ತೆ ಡಿಸಪಾಯಿಂಟ್ ಆಗತ್ತೆ. ಸುತ್ತಮುತ್ತ ಬರೀ ಮರಳುಗಾಡೆ ಇದೆ. ಇದೇ ಬೇಜಾರ್ನಲ್ಲಿ ರೆಸ್ಟ್ ಮಾಡ್ತಾರೆ. ರಾತ್ರಿ ಆಗತ್ತೆ. ಮುಜೀಬ್ಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟಿದೆ. ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗತ್ತೆ. ಇನ್ಫ್ಯಾಕ್ಟ್ ಬೆಳಗ್ಗೆ ಆಗೋಗಿದೆ. ಎದ್ದು ಸುತ್ತಮುತ್ತ ನೋಡ್ತಾರೆ, ಕದ್ರಿ ಎಲ್ಲೂ ಕಾಣ್ತಿಲ್ಲ. ಹತ್ರದಲ್ಲಿ ಕದ್ರಿ ನೀರು ತುಂಬಿಸಿಟ್ಟಿರುವ ಬಾಟಲ್ ಮಾತ್ರ ಇದೆ. ಮುಜೀಬ್ಗೆ ಗೊತ್ತಾಗುತ್ತೆ ಕದ್ರಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಬಾಟಲ್ ನಲ್ಲಿ ನೀರಿಬಿಟ್ಟು ಅಂತ. ಸರಿ, ಬಾಟಲ್ ತಗೊಂಡು ಮುಜೀಬ್ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಹೋಗ್ತಾ ಹೋಗ್ತಾ ದಾಹ ತುಂಬಾ ಆಗತ್ತೆ. ಕೈನಲ್ಲಿ ಬಾಟಲ್ ಇರೋದ್ರಿಂದ ನೀರ್ ಕುಡಿಯೋಣ ಅನ್ಸತ್ತೆ. ನೀರನ್ನೆಲ್ಲ ಕುಡಿದು ಬಿಡ್ತಾರೆ. ಟಕ್ಕಂತ ನೀರ್ ಖಾಲಿ ಆಗ್ಬಿಡತ್ತೆ. ಮತ್ತೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಮರಳುಗಾಡಿದೆ. ಅಷ್ಟರಲ್ಲಿ ಇವರ ಕಿವಿಗೆ ಒಂದು ಸೌಂಡ್ ಕೇಳುತ್ತೆ. ವೆಹಿಕಲ್ ಹೋಗ್ತಿರುವ ಸೌಂಡ್. ಫುಲ್ಲು ಖುಷಿ ಆಗುತ್ತೆ ಇವ್ರಿಗೆ. ಎದ್ದುಬಿಟ್ಟು ಸೌಂಡ್ ಬರ್ತಿರೋ ಕಡೆಗೆ ಓಡ್ತಾರೆ. ಓಡ್ತಾ ಕೆಳಗ್ ಬಿದ್ದು ಬಿಡ್ತಾರೆ. ಇವರ ಕೈನಲ್ಲಿರುವ ಬಾಟಲ್ ಜಾರ್ಕೊಂಡು ಉರುಳ್ತಾ ಮುಂದಕ್ಕೆ ಹೋಗಿ ಬಾಟಲ್ ರೋಡ್ ನ ಮೇಲೆ ಬೀಳತ್ತೆ. ಬಾಟಲ್ ನ ಸೌಂಡ್ ಡಿಫ್ರೆಂಟ್ ಆಗಿ ಕೇಳುತ್ತೆ. ರೋಡ್ ನ ಮೇಲೆ ಬಾಟಲ್ ಬಿದ್ದಿದ ತಕ್ಷಣ ಫೈನಲಿ ಮುಜೀಬ್ಗೆ ರಿಲೀಫ್ ಸಿಗತ್ತೆ. ರೋಡ್ ಸಿಗುವ ಅಂತ. ಸರಿ, ರೋಡ್ಗೆ ಹೋಗಿ ಅಲ್ಲಿ ಓಡಾಡ್ತಿರುವ ವೆಹಿಕಲ್ ನೆಲ್ಲ ಅಡ್ಡ ಹಾಕ್ತಾರೆ. ಯಾರು ವೆಹಿಕಲ್ ನಲ್ಲಿ ನಿಲ್ಸೋಕೆ ರೆಡಿ ಇಲ್ಲ. ಯಾರೋ ಹುಚ್ಚ ಬಂದ್ಬಿಟ್ಟಿದ್ದಾನೆ ರೋಡ್ ನಲ್ಲಿ ಅಂತ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ರೋಲ್ಸ್ ರಾಯ್ಸ್ ನಲ್ಲಿ ಓಡಾಡ್ತಿರುವ ಒಬ್ಬ ಶ್ರೀಮಂತ ವ್ಯಕ್ತಿ ಕಾರನ್ನ ನಿಲ್ಲಿಸ್ತಾರೆ. ಇವರನ್ನ ಕಾರ್ನೊಳಗಡೆ ಹತ್ತಿಸ್ಕೊಳ್ತಾರೆ. ಇವ್ರ ಕಾರೆಲ್ಲ ಗಲೀಜಾಗತ್ತೆ ಅಂತ ಗುಡ್ರಿಸ್ಕೊಂಡ್ ಕೂತಿರ್ತಾರೆ. ಆಗ ವ್ಯಕ್ತಿ ಹೇಳ್ತಾರೆ, ಪರವಾಗಿಲ್ಲ, ಗಲೀಜಾದ್ರೂ ಪರವಾಗಿಲ್ಲ, ನಾನು ಕಾರ್ನ ಕ್ಲೀನ್ ಮಾಡ್ಕೊಳ್ತೀನಿ, ಟೆನ್ಷನ್ ತಗೊಂಡ್ಬೇಡ ಅಂತ. ಎನಿವೆ ಅವರು ಅರೇಬಿಕ್ ನಲ್ಲಿ ಮಾತಾಡ್ತಿದ್ದಾರೆ. ಇವ್ರಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ನೀರು ಅಂತ ಕೇಳ್ತಾರೆ. ಆಗ ವ್ಯಕ್ತಿ ಒಂದು ಬಾಟಲ್ ನಲ್ಲಿ ನೀರನ್ನ ಕೊಡ್ತಾರೆ. ನೀರನ್ನ ಕುಡಿದು ಇವರು ಸ್ವಲ್ಪ ರೆಸ್ಟ್ ತಗೊಳ್ತಾರೆ ಕಾರ್ನಲ್ಲಿ. ಆಗ ವ್ಯಕ್ತಿ ಮರುಭೂಮಿಯಿಂದ ಸಿಟಿ ಕಡೆಗೆ ಕಾರನ್ನ ಓಡಿಸ್ಕೊಂಡು ಹೋಗ್ತಾರೆ. ಸಿಟಿನಲ್ಲಿ ಇವರನ್ನ ಇಳಿಸ್ಬಿಟ್ಟು ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಿ ಅಂತ ಹೇಳ್ಬಿಟ್ಟು ಅವರು ತಮ್ಮ ಪಾಡಿಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಆಗ ಸಿಟಿನಲ್ಲಿ ಮಲಬಾರ್ ಹೋಟೆಲ್ ಅಂತ ಒಬ್ರು ಮಲಯಾಳಿ ನಡೆಸ್ತಿರುವ ಹೋಟೆಲ್ ಕಾಣುತ್ತೆ ಇವರಿಗೆ. ಆ ಹೋಟೆಲ್
ಹೋಟೆಲ್ ನ ಮುಂದೆ ಹೋಗಿ ಬಿದ್ದು ಬಿಡ್ತಾರೆ ಮುಜೀಬ್. ಈಗ ಹೋಟೆಲ್ ನವರು ಇವರನ್ನ ಕರೆ ತಂದು ಸ್ನಾನ ಮಾಡಿಸಿ ಸ್ವಲ್ಪ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಇವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲ, ಸೊ ಇವರನ್ನ ನಾವ್ ಇಟ್ಕೊಳ್ಳೋಕ್ ಆಗೋದಿಲ್ಲ ಅಂತ ಇವರು ಸ್ವಲ್ಪ ಶಕ್ತಿ ತಗೊಂಡ ಮೇಲೆ ಇವರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ. ಇವರನ್ನ ಕರ್ಕೊಂಡು ಪೊಲೀಸರು ಇವರ ಫಿಂಗರ್ ಪ್ರಿಂಟ್ ಫೋಟೋನ ಎಲ್ಲ ತಗೊಂಡು ಕಫೀಲ್ ಗಳ ಮುಂದೆ ಇವರನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ಯಾಕೆ ಪ್ರೊಡ್ಯೂಸ್ ಮಾಡೋದು ಅಂದ್ರೆ ಕಫೀಲ್ ಗಳು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ನಮ್ ಹತ್ರ ಕೆಲಸ ಮಾಡ್ತಿರೋರು ಎಸ್ಕೇಪ್ ಆಗಿದ್ದಾರೆ ಅಂತ. ಸೊ ಅವ್ರ ಹತ್ರ ಕನ್ಫರ್ಮೇಶನ್ ಅನ್ನ ತಗೊಂಡು ಇವ್ರು ಎಸ್ಕೇಪ್ ಆದವ್ರಲ್ಲ ಅಂತ ಗೊತ್ತಾದ್ರೆ ಮಾತ್ರ ಇವರನ್ನ ಇಂಡಿಯಾಗೆ ಡಿಪೋರ್ಟ್ ಮಾಡೋದು ಅಂತ ಸೌದಿ ಅರೇಬಿಯಾದವರು ಡಿಸೈಡ್ ಮಾಡ್ತಾರೆ. ಈ ನಡುವೆ ಮುಜೀಬ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕಿರುವ ವಾಂಟೆಡ್ ಲಿಸ್ಟ್ ಕಾಣುತ್ತೆ. ಅದರಲ್ಲಿ ಕದ್ರಿದು ಫೋಟೋ ಕೂಡ ಇರತ್ತೆ. ಆಗ ಇವ್ರಿಗೆ ಅರ್ಥ ಆಗುತ್ತೆ ಕದ್ರಿ ಹೊಸ ಕ್ರಿಮಿನಲ್ ಅಂತ. ಸರಿ, ಈಗ ಇವ್ರನ್ನ ಮತ್ತೆ ಇವ್ರ ತರನೇ ಎಷ್ಟೊಂದ್ ಜನ ಪೊಲೀಸ್ ಸ್ಟೇಷನ್ ಗೆ ಬಂದಿರುವ ಎಸ್ಕೇಪ್ ಆಗಿರೋರ್ನೆಲ್ಲ ಕಫೀಲ್ ಗಳ ಮುಂದೆ ಪ್ರೊಡ್ಯೂಸ್ ಮಾಡ್ಲಾಗತ್ತೆ. ಕಫೀಲ್ ಗಳು ತಮ್ಮ ತಮ್ಮ ಎಸ್ಕೇಪ್ ಆದ ವರ್ಕರ್ಸ್ ನೆಲ್ಲ ನೋಡಿದ ತಕ್ಷಣ ಅವ್ರಿಗೆ ಚೆನ್ನಾಗಿ ಹೊಡೆದು ಎಳ್ಕೊಂಡು ಹೋಗ್ತಿರ್ತಾರೆ. ಮುಜೀಬ್ಗೆ ಭಯ ಆಗುತ್ತೆ, ಇಷ್ಟು ಕಷ್ಟಪಟ್ಟು ಎಸ್ಕೇಪ್ ಆಗಿ ಈಗ ಮತ್ತೆ ನಾನ್ ಸಿಕ್ಕಾಕೊಂಡ್ರೆ ನನ್ನ ಎಳ್ಕೊಂಡ್ ಹೋಗ್ತಾನಲ್ಲಪ್ಪ ಆತ ಅಂತ ಇವ್ರು ಅಂದ್ಕೊಂಡಂತೆನೆ ಆ ಏರ್ಪೋರ್ಟ್ ಕಫೀಲ್ ಇರ್ತಾನಲ್ಲ ಅವನು ಕೂಡ ಬರ್ತಾನೆ ಇಲ್ಲಿರುವ ಸರ್ವೆಂಟ್ ಗಳನ್ನ ನೋಡ್ಲಿಕ್ಕೆ. ಮುಜೀಬ್ಗೆ ತುಂಬಾ ಭಯ ಆಗತ್ತೆ, ಮತ್ತೆ ನಾನ್ ಸಿಕ್ಕಾಕೊಂಡ್ರೆ ಅಷ್ಟೇ ನನ್ ಕತೆ ಅಂತ ಇನ್ನೊಬ್ಬ ವ್ಯಕ್ತಿಯ ಹಿಂದೆ ಅವತ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ ಕಫೀಲ್ ಇವ್ರನ್ನ ಗುರ್ತ್ ಹಿಡಿದು ಬಿಡ್ತಾನೆ. ಗುರ್ತ್ ಹಿಡಿದು ಬಿಟ್ಟು ಹತ್ರ ಬಂದು ಹೇಳ್ತಾನೆ, ನನ್ಗೆ ನೀನ್ ಗುರ್ತ್ ಸಿಗ್ಲಿಲ್ಲ ಅನ್ಕೊಂಡಿದ್ಯಾ, ನನಗ್ ನೀನ್ ಚೆನ್ನಾಗ್ ಗುರ್ತ್ ಸಿಕ್ಕದೆ, ಆದ್ರೆ ನಾನು ನಿನ್ನ ಸ್ಪಾನ್ಸರ್ ಆಗಿರ್ಲಿಲ್ಲ. ನಾನು ಮೋಸ ಮಾಡಿ ನಿನ್ನ ಏರ್ಪೋರ್ಟ್ ಇಂದ ಕರ್ಕೊಂಡ್ ಹೋಗಿದ್ದೆ, ಇಲ್ಲ ಅಂದ್ರೆ ನಿನ್ನ ಈಗ್ಲೇ ಎಳ್ಕೊಂಡೋಗಿ ಒಂದ್ ಗತಿ ಕಾಣಿಸ್ತಿದ್ದೆ ಅಂತ ಕಿವಿನಲ್ಲಿ ಹೇಳ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೋಗ್ಬಿಡ್ತಾರೆ. ಮುಜೀಬ್ಗೆ ಫುಲ್ಲು ರಿಲೀಫ್ ಆಗತ್ತೆ ಅಂಡ್ ಮತ್ತೆ ಅರ್ಥ ಆಗತ್ತೆ ನಾನು ಇಲ್ಲಿಗೆ ಬಂದಿದ್ದು ಕಂಪನಿ ಕೆಲ್ಸಕ್ಕೆ, ಈತ ಯಾರೋ ಮೋಸ ಮಾಡಿ ನನ್ನ ಕರ್ಕೊಂಡೋಗಿ ಇಷ್ಟೊಂದು ಹಿಂಸೆ ಕೊಟ್ಟ ಅಂತ. ಎನಿವೇ ಸೌದಿ ಗೌರ್ಮೆಂಟ್ ಅವರು ಇಂಡಿಯಾಗೆ ಇವರನ್ನೆಲ್ಲ ಡಿಪೋರ್ಟ್ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ. ತನ್ನ ಮಾತೃ ಭೂಮಿಗೆ ಬರ್ತಿರುವ ಮುಜೀಬ್ಗೆ ಅತೀವ ಸಂತಸ ಆಗಿದೆ. ಕಷ್ಟಪಟ್ಟಿದ್ದಕ್ಕೂ ಇಷ್ಟು ವರ್ಷ ಸಾರ್ಥಕ ಆಯ್ತು ಅಂದ್ಕೊಂಡು ತನ್ನ ಹೆಂಡತಿಗೆ ಫೋನ್ ಮಾಡಿ ಊರಿನ ಕಡೆಗೆ ಬರ್ತಾರೆ. ಏರೋಪ್ಲೇನ್ ನೋಡಿದ ತಕ್ಷಣ ಬಹಳ ಖುಷಿ ಆಗತ್ತೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಬೈ ದ ವೇ ಈ ತರ ಎಲ್ಲ ಎಷ್ಟೊಂದು ಘಟನೆಗಳು ನಿಜವಾಗ್ಲೂ ನಡೆದಿದ್ಯಂತೆ, ಎಕ್ಸ್ಪ್ಲೋಟೇಷನ್ ಆಗ್ತಿದ್ಯಂತೆ. ಇದಕ್ಕೋಸ್ಕರನೇ ಪಾಸ್ಪೋರ್ಟ್ ನಲ್ಲಿ 2 ಕ್ಯಾಟಗರೀಸ್ ಆಫ್ ಪಾಸ್ಪೋರ್ಟ್ ನಮಗೆ ಸಿಗುತ್ತೆ. 10th ಮಾರ್ಕ್ಸ್ ಕಾರ್ಡ್ ಇಲ್ದಲೇ ಇರೋರ್ಗೆ, 10th ಕ್ಲಾಸ್ ಅನ್ನು ಅಟೆಂಡ್ ಮಾಡ್ದಲೇ ಇರೋರ್ಗೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಅನ್ನುವ ಪಾಸ್ಪೋರ್ಟ್ ಕೊಡ್ತಾರೆ. ECR ಪಾಸ್ಪೋರ್ಟ್ ಅಂತ. ಬೇಸಿಕಲಿ 10th ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದ್ರೆ ಅಂತವ್ರೇನಾದ್ರೂ ಈ ಗಲ್ಫ್ ಕಂಟ್ರೀಸ್ ಗೆ ಹೋಗ್ಬೇಕು ಅಂದ್ರೆ ಎಕ್ಸ್ಪ್ಲೋಟ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಅವರನ್ನ ಇಂಟರ್ವ್ಯೂ ಮಾಡಿ, ನೀವ್ ಏನಕ್ಕೆ ಅಲ್ಲಿ ಹೋಗ್ತಿದ್ದೀರಾ ಅಂತ ನಿಮಗೆ ಗೊತ್ತು ತಾನೆ, ಎಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ, ಎಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಯಾರು ನಿಮ್ಮ ಸ್ಪಾನ್ಸರ್, ಇದನ್ನೆಲ್ಲ ಚೆಕ್ ಮಾಡಿದ ನಂತರ ಗವರ್ನಮೆಂಟ್ ಅಲೋ ಮಾಡುತ್ತೆ. ಅದನ್ನ ಬಿಟ್ಟು 10th ಮಾರ್ಕ್ಸ್ ಕಾರ್ಡ್ ಇದ್ದಲ್ಲಿ ECNR ಅನ್ನುವ ಪಾಸ್ಪೋರ್ಟ್ ಅನ್ನ ನಿಮಗೆ ಕೊಡ್ತಾರೆ. ECNR ಅಂದ್ರೆ ಎಮಿಗ್ರೇಷನ್ ಚೆಕ್ ನಾಟ್ ರಿಕ್ವೈರ್ಡ್, ಅಂದ್ರೆ ಈ ಪಾಸ್ಪೋರ್ಟ್ ಇದ್ದಲ್ಲಿ ಎಮಿಗ್ರೇಷನ್ ಚೆಕ್ ಬೇಕಾಗಿಲ್ಲ ಅಂತ. ಸೊ ಆಲ್ವೇಸ್ ಬಿ ಕೇರ್ಫುಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.